ಸತ್ಯದ ಬೆಳಕಿನಲ್ಲಿ ನಮ್ಮ ವರದಿ, ನಮ್ಮ ಧ್ವನಿ, ಜನರ ವಿಶ್ವಾಸದ ಪ್ರತಿಬಿಂಬ. ಭಾರತೀಯ ಜನತಾ ಪಕ್ಷದ ವತಿಯಿಂದ ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರದ ಮಾದಿಗ ಕಾರ್ಯಕರ್ತರ ಪೂರ್ವಭಾವಿ ಸಭೆಯು ನಗರದ ಹೊಸ ಪ್ರವಾಸ ಮಂದಿರದಲ್ಲಿ ನಡೆಯಿತು. ಸಭೆಯಲ್ಲಿ ಮಾತನಾಡಿದ ಮುಖಂಡರು, ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಮಾದಿಗ ಸಮುದಾಯದ ಜನರೊಂದಿಗೆ ವ್ಯಾಪಕ ಸಂಪರ್ಕ ಬೆಳೆಸಿ ಸರ್ಕಾರದ ಯೋಜನೆಗಳ ಅನುಷ್ಠಾನ, ಸಮಾಜಕ್ಕೆ ದೊರೆಯಬೇಕಾದ ಸೌಲಭ್ಯಗಳು ಹಾಗೂ ಸರ್ಕಾರದ ಕಾರ್ಯವೈಖರಿ ಕುರಿತು ಜನಜಾಗೃತಿ ಮೂಡಿಸುವ ಅಗತ್ಯವಿದೆ ಎಂದು ಅಭಿಪ್ರಾಯಪಟ್ಟರು. ರಾಜ್ಯದ ಕಾಂಗ್ರೆಸ್ ಸರ್ಕಾರವು ಮಾದಿಗ ಸಮುದಾಯದ ಅಭಿವೃದ್ಧಿಗೆ ನೀಡಿದ್ದ ಭರವಸೆಗಳನ್ನು ಸಮರ್ಪಕವಾಗಿ ಈಡೇರಿಸಿಲ್ಲ ಎಂದು ಆರೋಪಿಸಿದ ಮುಖಂಡರು, ಈ ವಿಚಾರವನ್ನು ಮನೆಮನೆಗೆ ತಲುಪಿಸಿ ಪಕ್ಷದ ನಿಲುವು ಹಾಗೂ ಅಭಿಪ್ರಾಯವನ್ನು ಜನರಿಗೆ ಮನವರಿಕೆ ಮಾಡಿಕೊಡುವ ಉದ್ದೇಶದಿಂದ ವಿಧಾನಸಭಾ ಕ್ಷೇತ್ರದಾದ್ಯಂತ ವಿವಿಧ ಹಂತಗಳಲ್ಲಿ ಸಭೆಗಳು, ಸಂಪರ್ಕ ಅಭಿಯಾನಗಳು ಹಾಗೂ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ತೀರ್ಮಾನಿಸಲಾಯಿತು ಎಂದು ತಿಳಿಸಿದರು. ಮುಂಬರುವ ರಾಜಕೀಯ ಚಟುವಟಿಕೆಗಳನ್ನು ಸಂಘಟಿತವಾಗಿ ಎದುರಿಸಲು ಬೂತ್ ಮಟ್ಟದಿಂದ ಪಕ್ಷವನ್ನು ಮತ್ತಷ್ಟು ಬಲಪಡಿಸುವುದು, ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಹಾಗೂ ಮಹಿಳೆಯರನ್ನು ಪಕ್ಷದ ಸಂಘಟನೆಗೆ ಸೇರ್ಪಡೆಗೊಳಿಸುವುದು ಹಾಗೂ ಕಾರ್ಯಕರ್ತರು ಸಮನ್ವಯದಿಂದ ಕಾರ್ಯನಿರ್ವಹಿಸುವಂತೆ ಕರೆ ನೀಡಲಾಯಿತು. ಸಭೆಯಲ್ಲಿ ಭಾಗವಹಿಸಿದ್ದ ಕಾರ್ಯಕರ್ತರು ಮಾದಿಗ ಸಮುದಾಯದ ಸಮಸ್ಯೆಗಳು, ಅಭಿವೃದ್ಧಿ, ಉದ್ಯೋಗ, ಶಿಕ್ಷಣ ಹಾಗೂ ಸಾಮಾಜಿಕ ನ್ಯಾಯಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಜನರ ಮುಂದಿಡುವ ಮೂಲಕ ಪಕ್ಷದ ಪರವಾಗಿ ಜಾಗೃತಿ ಅಭಿಯಾನವನ್ನು ಪರಿಣಾಮಕಾರಿಯಾಗಿ ನಡೆಸುವುದಾಗಿ ತಿಳಿಸಿದರು. ಸಭೆಯ ಮುಖ್ಯ ಅತಿಥಿಗಳಾಗಿ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರಾದ ಡಾಕ್ಟರ್ ಜಿಎಚ್ ಸಿದ್ಧಾರ್ಥ ಗುಂಡಾರ್ಪಿ, ಬಿಜೆಪಿ ಮುಖಂಡರು ಹಾಗೂ ಉದ್ಯಮಿಗಳಾದ ಜಿಎಸ್ ಅನಿತ್ ಕುಮಾರ್, ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಬಿಜೆಪಿ ಮುಖಂಡರಾದ ಶ್ರೀಮತಿ ಸೌಭಾಗ್ಯ ಬಸವರಾಜನ್ ಭಾಗವಹಿಸಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದರು. ಸಭೆಗೆ ಬಿಜೆಪಿ ಎಸ್ಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ನಾಗರಾಜ್ ಸ್ವಾಗತ ಕೋರಿದರು. ಜಯಣ್ಣ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ನಿವೃತ್ತ ಪ್ರಾಂಶುಪಾಲರಾದ ಎಲ್ ನಾಗರಾಜಪ್ಪ ಕಾರ್ಯಕ್ರಮವನ್ನು ನಿರೂಪಿಸಿದರು. ಮಾಜಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪ್ರಹ್ಲಾದ್ ವಂದನಾರ್ಪಣೆ ಸಲ್ಲಿಸಿದರು. ಸಭೆಯಲ್ಲಿ ಬಿಜೆಪಿ ಮುಖಂಡರು, ಪದಾಧಿಕಾರಿಗಳು, ವಿವಿಧ ಮೋರ್ಚಾಗಳ ಪ್ರತಿನಿಧಿಗಳು ಹಾಗೂ ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರದ ಮಾದಿಗ ಸಮುದಾಯದ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. बोलो भारत माता की जय भीम. ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದಂತಹ ಶ್ರೀಮತಿ ಸೌಭಾಗ್ಯ ಬಸವರಾಜನ್ ರವರೇ, ಸ್ನೇಹಿತರು ಹಾಗೂ ನಮ್ಮ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷರಾದಂತಹ ಡಾಕ್ಟರ್ ಜಿಎಚ್ ಸಿದ್ಧಾರ್ಥ ಗುಂಡಾರ್ಪಿ ಅವರೇ, ನಾಗರಾಜ್ ರವರೇ, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ನಿವೃತ್ತ ಪ್ರಾಧ್ಯಾಪಕರಾದಂತಹ ನಾಗರಾಜಪ್ಪ ಅವರೇ, ಪ್ರಹ್ಲಾದ್ ರವರೇ, ಇಲ್ಲಿ ನೆರವೇರುವ ಎಲ್ಲ ಹಿರಿಯರೇ, ಕಾರ್ಯಕರ್ತರೇ, ಅಣ್ಣ ತಮ್ಮಂದ್ರೆ, ತಾಯಂದ್ರೆ, ಇವತ್ತು ಬಿಜೆಪಿ ಮಾದಿಗ ಕಾರ್ಯಕರ್ತರ ಪೂರ್ವಭಾವಿ ಸಭೆಯನ್ನ ಆಯೋಜನೆ ಮಾಡಿರೋದು ಬಹಳ ಖುಷಿ ತರುವಂತ ವಿಷಯ. ನನಗೆ ಜಯಣ್ಣವರು ಮತ್ತೆ ನಾಗರಾಜು, ಪ್ರಹ್ಲಾದ್ ಅವರು ಬಂದು ಮೊನ್ನೆ ಹೇಳಿದ್ರು, ಅಣ್ಣ ನಾವು ಮೊದಲು ಏನಾರು ಒಂದು ಮಾಡಬೇಕು ಅಂತಿದ್ವಿ, ಸಣ್ಣದಾಗಿ ನಾವು ಎಲ್ಲರೂ ಒಂದು 5-6 ಜನ ಸೇರ್ಕೊಂಡ್ವಿ, ಆಮೇಲೆ 100 ಜನ ಸೇರ್ಕೊಂಡ್ವಿ, ಈ ಒಂದು ದೊಡ್ಡದಾಗಿ ಒಂದು ಕಾರ್ಯಕ್ರಮ ಮಾಡಿ ನಾವು ಸಂಘಟನೆ ಮಾಡಬೇಕು ಅಂತ. ಕಾರ್ಯಕರ್ತರು ಅಂದ್ರೆ ನಾವು ಬರೀ ಚುನಾವಣೆ ಬಂದಾಗ ಅಷ್ಟೇ ಕೆಲಸ ಮಾಡೋದಲ್ಲ. ಕಾರ್ಯಕರ್ತರು ಅಂದ್ರೆ ನಾವು ಪ್ರತಿದಿನ ಜೀವನದಲ್ಲಿ ನಮ್ಮ ಆಗುಗಳು ಅಥವಾ ಸುತ್ತಮುತ್ತಲಿಗೆ ಹೆಲ್ಪ್ ಮಾಡೋದ್ರಿಂದ ಇರ್ಬೋದು, ಅವರ ಕಷ್ಟ ಸುಖಕ್ಕಾಗೋದು, ಅಥವಾ ಅಲ್ಲಿ ಯಾವುದೇ ಒಂದು ನಮ್ಮ ಸಮಾಜದ ಜನರಿಗೆ ಸರ್ಕಾರದ ಸೌಲಭ್ಯಗಳು ತಲುಪಿಸೋದಿರ್ಬೋದು, ಅಥವಾ ಏನೇ ಅವರಿಗೆ ಕಷ್ಟ ಬಂದಾಗ
ಅವರಿಗೆ ಸಹಾಯ ಮಾಡೋದಿರ್ಬೋದು, ಈ ತರ ಹಲವಾರು ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿ ಜೊತೆಗೆ ಜನರ ಜೊತೆಗಿದ್ರೆ ಮಾತ್ರ ನಾವು ಕಾರ್ಯಕರ್ತರಾಗ್ತೀವಿ. ಮಾರನೇ ದಿನ ಅದು ಕಾರ್ಯರೂಪಕ್ಕೆ ಬಂದಿರುತ್ತೆ. ಆ ರೀತಿ ಪಕ್ಷ ಯಾವತ್ತಿಗೂ ತನ್ನ ಬೇರನ್ನ ನೆಲಮಟ್ಟದಲ್ಲಿ ಇಟ್ಕೊಂಡು ಇವತ್ತು ಹೋಗ್ತಾ ಇದೆ. ಕೆಳಗೆ ಏನು ನಾವು ಕಾರ್ಯಕರ್ತರ ಒಂದು ಅನಿಸಿಕೆ ಏನಿದೆ ಅದನ್ನ ನೇರವಾಗಿ ನಾವು ಪ್ರಧಾನಮಂತ್ರಿ ಹತ್ರ ತಲುಪಿಸೋ ಅಂತ ಒಂದು ಅವಕಾಶ ನಮ್ಮಲ್ಲಿದೆ. ನಾವು ನೋಡ್ತೀವಿ, ಯಾವಾಗ ಹಿಂದೆ ಯಾವುದೇ ಪ್ರಧಾನಮಂತ್ರಿ ಆದ್ರೆ ನಮಗೆ ಒಂದು ಅವರ ಕೊನೆ ಕಾರ್ಯಕರ್ತನ ಜೊತೆ ಟಚ್ ಇರ್ತಿರ್ಲಿಲ್ಲ. ಇವತ್ತು ನಾವು ಪ್ರತಿ ತಿಂಗಳು ಪ್ರಧಾನಮಂತ್ರಿ ಅವರು ಮನ್ ಕಿ ಬಾತ್ ಅಲ್ಲಿ ಅವರ ನುಡಿಗಳನ್ನ ನೋಡ್ತೀವಿ. ನಾವು ಎಷ್ಟೋ ಜನ ಕಾರ್ಯಕರ್ತರ ಜೊತೆ ಸಂವಾದವನ್ನು ನೋಡ್ತೀವಿ. ಅದ್ರ ಜೊತೆಗೆ ಯಾವುದೇ ಒಂದು